ಯವ್ವ ಮಧ್ಯಾಹ್ನ ಕಡೆಗೆ ಏನು ಮಾಡ್ಬೇಕು ಬೇ? ಮತ್ತು ನಿನ್ನ ಸೊಸಿ ನೀನೇನೋ ಹೆಸರು ಕಾಳು ಕುದಿಸಿಟ್ಟಿನಿ ಅಂತ ಅಂದ್ಲು. ಅದಕ್ಕೆ ಆಕೆಗೆ ಆ ಪಲ್ಯ ಹೇಳ್ಕೊಟ್ರಾತಂತ ಅಡುಗೆ ಮನೆ ಕಡೆ ಹೊಂಟಿದ್ದೆ ನೋಡು. ಆಟೊತ್ತಿಗೆ ನೀ ಬಂದು. ಹೆಸರು ಕಾಳ ನಾನು ಕುದಿಸಿದ್ನ? ಅತ್ತೆ ನೀವೇ ತಾನೇ ಅತ್ತೆ ಬೆಳಗ್ಗೆ ಬೆಳಗ್ಗೆ ಹೆಸರು ಕಾಳು ಕುದಿಸಿಟ್ಟಿದ್ರಲ್ಲತ್ತೆ. ಹ್ಞೂ ಅತ್ತೆ. ಹಾಂ 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 ಹೌದು ಬೇ, ಬೆಳಗ್ಗೆ ನಾಷ್ಟ ಮಾಡೋ ಮುಂದೆ ಕುದಿಸ್ತಾ ಇಟ್ಟಿನಿ. ನಾನು ಮರ್ತೇ ಬಿಟ್ಟು ನೋಡ್ಬೇ, ಮತ್ತೆ ಮರ್ತುಬಿಟ್ಟೆ. ಹೆಸರು ಕಾಳು ಪಲ್ಯ ಮಾಡಲಿ ಏನು ಸಾರು ಮಾಡಲಿ ಬೇ? ಏನೋ ಒಂದು ಮಾಡತ್ತಾಗ. ಊಟದ ಟೈಮಿಗೆ ಅಡುಗೆ ರೆಡಿ ಇದ್ರೆ ಸಾಕು. ಇವತ್ತು ನೀನೇನು ಮಾಡೋದು ಬೇಡ, ಈಕೆ ನಿನ್ನ ಸೊಸಿನೇ ಮಾಡಲಿ, ನಾನು ಹೇಳ್ಕೊಡ್ತೀನಿ. ಯಮ್ಮ ಯಮ್ಮ ಇದೇನಿದೆ? ಅಬ್ಬಾ ಬಾಬಾ ಪಾಪ, ನನ್ನ ಮೊಮ್ಮಕ್ಕಳು ಇಷ್ಟೊಂದು ಖುಷಿನಾಗದಾರ. ಏನ್ರಪ್ಪ ಇಷ್ಟೊತ್ತನ ಮುಖ ಹಿಂಗೆ ಮಾಡ್ಕೊಂಡು ಒಂದು ತಾಸಿನಿಂದ ಹೊಲಕ್ಕೆ ಹೋಗಿ ಬರ್ತೀನಂತ ಹೋದರೆ ಇದೇನಿದೆ ಇಲ್ಲಿ ಪ್ರತ್ಯಕ್ಷ ಆಗಿಬಿಟ್ಟಿರಿ? ಯಮ್ಮ ಲಲಿತಾ ಮತ್ತು ಸವಿತಾ ಅವ್ರು ಫೋನ್ ಹಚ್ಚಿದ್ರು. ಹಂಗೆ ಅವ್ರ ಮನ್ಯಾಗ ಎಲ್ಲರೂ ಫೋನ್ ಹಚ್ಚಿದ್ರು. ಇವತ್ತು ನಾವೆಲ್ಲರೂ ಅವ್ರ ಮನೆಗೆ ಊಟಕ್ಕೆ ಹೋಗ್ಬೇಕಂತ. ಅವ್ರ ಮನ್ಯಾಗ ಅಡುಗೆ ಮಾಡಕ್ಕಂತಾರಂತ. ಅದಕ್ಕೆ ಇಲ್ಲಿ ಯಾರು ಅಡುಗೆ ಮಾಡಬೇಡ್ರಿ, ಅಷ್ಟನ್ನು ಕರ್ಕೊಂಬಂದ್ಬಿಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದ್ವಿ. ನಮ್ದು ಸ್ವಲ್ಪ ಹೊಲ್ದಾಗ ಕೆಲಸ ಐತಿ. ನಾವು ಹೊಲ್ದಾನ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಬಂದುಬಿಡ್ತೀವಿ. ನೀನು ಅವ್ವ ಮತ್ತು ಬೇರೆ ಯಾರು ಹೋಗಿರ ನೋಡು, ಒಟ್ಟು ನಲ್ಲಿ ಅಲ್ಲಿಗೆ ಹೋಗ್ರಿ ಬೇ, ಅಡುಗೆ ಎಲ್ಲ ರೆಡಿ ಮಾಡ್ತಾರಂತವ್ರು. ಚಲೋ ಆತು ಬಿಡು, ಭಾಳ ದಿನ ಆದಮೇಲೆ ಎಲ್ಲರೂ ಸೇರಾಕೊಂತೀವಿ. ಅದು ಅಲ್ಲದೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಎಷ್ಟು ದಿನ ಆಗಿಬಿಟ್ಟೈತೆ. ಆಯ್ತು ತಗೋ, ನಾನಂತೂ ಈಗ ಹೋಗ್ಬಿಡ್ತೀನಪ್ಪ. ಹೆಂಗೆ ಮನೆಯಾಗಿನ ಅಡಿಗೆ ಏನಾಗಿಲ್ಲ ಬಿಟ್ಟಿಲ್ಲ. ಸರಿ ತಗೋ, ನಾವು ಅಷ್ಟು ಬಂದ ಬಿಡ್ತೀವಿ, ಹೋದ್ರಾತ. ಸರಿ ಆತು ಬೇ ಅಮ್ಮ, ನೀವು ಹೋಗಿರಿ. ನಾನು ಸ್ವಲ್ಪ ಹೊಲ್ದಾಗ ಕೆಲಸ ಐತೆ ನಮ್ಮಿಬ್ರದ್ದು, ಅದು ಮುಗಿಸ್ಕೊಂಡು ನಾವು ಸೀದಾ ಅಲ್ಲಿಗೆ ಬಂದುಬಿಡ್ತೀವಿ. ಯಮ್ಮ ಅಂದಂಗೆ ಸವಿತಾನವ್ರ ಮನೆ ತಲೆ ಹೋಗ್ಬೇಕಂತ. ಹಾಂ ಸರಿ ಆತು ತಗೋಪ್ಪ, ಹೋಗ್ಯೋ ತಗೋ ನಾವು. ಕವಿತಾ, ಇವತ್ತು ಎದ್ದದು ಯಾರ ಮುಖ ನೋಡಿದ್ಯಾ ಏನು? ಇವತ್ತು ನಿನ್ನ ದಿನ ಭಾಳ ಚಲೋ ಐತಿ. ಬರ್ರಿ ಏ ಲಕ್ಷ್ಮಿ, ಹಂಗೆ ನಿಂತಿಲ್ಲ, ಬರ್ರಿ ಕದಾವಷ್ಟು ಚಿಲ್ಕ ಹಾಕ್ಬಿಡು. ಹಂಗೆ ನಿನ್ನ ಮಗಳೆಲ್ಲ ನೋಡಿ ಕರಿ ಯಾಕಿನ್ನು ಹೋಗೊಂಬರ್ರಿ. ಅಲ್ಲೇ ಹೆಂಗೋ ಎಲ್ಲರೂ ಅದಾರ, ಆರಾಮ್ ಮಾತಾಡ್ಕೊತ ಕುತ್ಕೊಂಡು ಅಡುಗೆ ಗಿಡಿ ಎಲ್ಲ ಆದಮೇಲೆ ಊಟ ಗೀಟ ಮಾಡಿ ಮಸ್ತ್ ಪಂಟ್ ಹೊಡೆದು ಒಮ್ಮಿಗೆ ಒಮ್ಮಗ ಸಂಜೆಗೆ ಬಂದ್ರಾತು. ಬರ್ರಿ ಹೋಗೋಣ. ಅಜ್ಜಿ ನನಗೆ ಬೇಡ, ನಾನಿವತ್ತು ಇಲ್ಲೇ ಊಟ ಮಾಡ್ತೀನಿ. ಏನು ಹೇಗೋ ಹೆಸರು ಕಾಳು ಕುಸೋದಕ್ಕೆ ಹಾಕಿದಾರಲ್ಲ ಅತ್ತೆ, ನಾವಿಲ್ಲೇ ಊಟ ಮಾಡ್ತೀವಿ, ನೀವು ಹೋಗಿ ಬರ್ರಿ. ಹ್ಞೂ ಬೇ, ನಾನಂತ ಅಲ್ಲಿಗೆ ಬರಂಗಿಲ್ಲ. ತಗ್ಗತಿಗೆ ಮನೆಗೆ ನಾನೆಲ್ಲಿ ಬರಲಿ? ನಾ ಅಲ್ಲಿಗೆ ಬರಂಗಿಲ್ಲ ಬೇ. ಅಷ್ಟಕ್ಕೂ ಏನು ಅವ್ರಂತ ದಿರ್ಬೇ ಮಾಡಿರ್ತಾರೆ. ಅದ ಒಂದು ಯಾವ್ದಾರ ಸಾರು, ಇಲ್ಲ ಯಾವ್ದಾರ ಒಂದು ಪಲ್ಯ, ಅದ ರೊಟ್ಟಿ, ಯಾವ್ದಾರ ಒಂದು ಚಟ್ನಿ ಪುಡಿ ಆಟ ಮಾಡಿರ್ತಾರೆ. ಅದಕ್ಕೆ ಮಿಕ್ಕಿ ಮತ್ತೆ ಏನಾರ ಮಾಡಿರ್ತಾರ. ನಾ ಅಂತ ಬರಂಗಿಲ್ಲ. ಅವ್ರ ಮನೆಯಿಂದ ಊಟ ನನಗೆ ಸೇರಂಗಿಲ್ಲ. ಎಷ್ಟು ಪಾಠ ಕಲಿಸಿದ್ರು ನಿಮ್ಮಿಬ್ರದ್ದು ಸೊಕ್ಕ ಮಾತ್ರ ಕಡಿಮೆ ಆಗಂಗಿಲ್ಲಲ್ಲ. ಸರಿ, ಲಾಸ್ಟ್ ಕರ್ಯಾಕೊಂತೀನಿ ಇನ್ನೊಂದ್ಸಲ, ಬರ್ತೀರಾ ಏನಿಲ್ಲ? ಇಲ್ಲ ಅಜ್ಜಿ, ನಾನಂತೂ ಬರೋದಿಲ್ಲ. ನನಗೆ ಇನ್ನೊಬ್ಬರ ಮನೆಗೆ ಹೋಗಿ ಕುತ್ಕೊಂಡು ಊಟ ಮಾಡೋದು ಅದೆಲ್ಲ ರೂಢಿನೂ ಇಲ್ಲ, ಅಭ್ಯಾಸನೂ ಇಲ್ಲ. ಸಾರಿ, ನಾ ಬರೋದಿಲ್ಲ. ನಾನು ಅಷ್ಟೇ ಬೇ, ನಾ ಅಲ್ಲಿಗೆ ಬರೋಂಗಿಲ್ಲ. ನಾವಿಲ್ಲೇ ಏನಾರ ಮಾಡ್ಕೊಂಡು ತಿಂತೀವಂತ, ನೀವು ಬೇಕಾದ್ರೆ ಹೋಗಿ ಬರ್ರಿ. ನಾನು, ನನ್ನ ಮಗಳು, ನನ್ನ ಮಗ, ನನ್ನ ಸೊಸಿ ಇಲ್ಲೇ ಇರ್ತೀವಿ. ನಾವು 4 ಜನ ಬರೋಂಗಿಲ್ಲ. ಎಷ್ಟು ಸೊಕ್ಕಲ್ಲ ನಿಮಗೆ? ಆತ, ಇಲ್ಲೇ ಕುತ್ಕೊಂಡು ತಿನ್ನಿರಿ, ಏನು ಮಾಡ್ಕೊಂಡು ತಿಂತೀರ. ನಾ ಅಂತೂ ಹೊಕ್ಕೀನಿ. ಸರ್ಕೋರೆ ತಗ. ಅಲ್ಲ ಬೇ, ಬಾಗ್ಲು ಆ ಕಡೆ ಐತಿ, ಆ ಕಡೆ ಹೋಗ್ಬಿಟ್ಟು ಈ ಕಡೆ ಹೊಂಟಿಯಲ್ಲ. ನಾನು ಯಾಕೆ ಕಡೆಯಿಂದನಾರ ಹೊಕ್ಕೀನಿ, ಯಾಕೆ ಕಡೆಯಿಂದನಾರ ಬಿಡ್ತೀನಿ. ನಿಮಗೆ ಎದಕ್ಕದ ಸರ್ಕೋರಿ ಅಂದೆ. ಕವಿತಾ, ಚಲೋ ಕೆಲಸ ಮಾಡಿದ್ದೀನಿ ನೀನು. ಅವ್ರ ಮನೆಗೆ ಹೋಗ್ಲಾರ್ದ. ಅವ್ರ ಮನೆ ಯಪ್ಪ ಇಟ ಗುಡಿಸ್ಲಿದ್ದಂಗೆ ಐತೆ, ಹಂದಿ ಗುಡಿಸ್ಲಿದ್ದಂಗೆ. ಅವ್ರ ಮನೆಯಾಗ ಹೋಗಿ ಕುತ್ಕೊಂಡು ಊಟ ಮಾಡೋಕ್ಕಂತೂ ಆಗೋದೇ ಇಲ್ಲ. ಚಲೋ ಮಾಡಿದ್ದೀನಿ ನೋಡವ, ನೀನೇ ಹೇಳಿ ಅಂದಂಗೆ. ಮನ್ಯಾಗ ಅಡುಗೆ ಮಾಡೋಕ್ಕೂ ಬ್ಯಾಸರ ಆಗ್ಬಿಟ್ಟೈತೆ ನೋಡವ ನನಗಂತೂ. ಅತ್ತೆ ಡೋಂಟ್ ವರಿ, ಊಟದ ಟೈಮಿಗೆ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ. ಹೇಗೋ ನನಗೆ ಪರಿಚಯದವ್ರದ್ದು ಒಂದು ಹೋಟೆಲ್ ಇದೆಯಲ್ಲ, ರೆಸ್ಟೋರೆಂಟ್ ಇದೆಯಲ್ಲ, ಅವ್ರಿಗೆ ಕಾಲ್ ಮಾಡಿದರೆ ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಕಳಿಸ್ಬಿಡ್ತಾರೆ. ನನಗೆ ಒಂದು ಹಾಫ್ ಆನ್ ಅವರ್ ಮುಂಚೆ ಹೇಳಿ, ಹಾಫ್ ಆನ್ ಅವರ್ ಬೇಡ, 1 ಅವರ್ ಮುಂಚೆ ಹೇಳಿ, ನಾ ಎಲ್ಲ ಆರ್ಡರ್ ಮಾಡಿಬಿಡ್ತೀನಿ. ಸರಿ ಆತವ. ನನ್ನ ಸೊಸಿ ಅಂದರೆ ಸೊಸಿ, ನನ್ನ ಮುದ್ದಿನ ಸೊಸಿ. ನಾ ಅತ್ತಿಗೆ ಒಟ್ಟು ತ್ರಾಸ ಕೊಡೋಂಗಿಲ್ಲ. ಸರಿ ಆತವ, ನೀವು ಹೋಗಿ ಆರಾಮಾಗಿ ಕೋಣೆ ಕುತ್ಕೊಂಡು ರೆಸ್ಟ್ ಮಾಡುವ. ನಾ ಊಟದ ಟೈಮಿಗೆ ನಿನಗೆ ಬಂದು ಹೇಳ್ತೀನಂತ, ಸರಿನಾ? ಸರಿ ಆಯ್ತು ಅತ್ತೆ. ಅಪ್ಪ, ಇವತ್ತು ಹೋಟೆಲ್ನಂದು ಏನೇನು ವೆರೈಟಿ ಐತಿ ಎಲ್ಲನೂ ಆರ್ಡರ್ ಮಾಡಿಸ್ಕೊಂಡು ಶಿಸ್ತು ತಿಂದು ಮಕ್ಕೊಂಡ್ಬಿಟ್ರೆ ಆಯ್ತು. ಹಂಗೆ ಏನು ಮಾಡ್ಕೊಳಕ್ಕಂತಾರೆ, ಏನು ತಿರುಬೆ ಮಾಡ್ತಾರೆ, ನಾನು ನೋಡಿಬಿಡ್ತೀನಿ. ನಾನು ಫೋನಾಗ ಸ್ಟೇಟಸ್ ಇಡ್ತೀನಿ. ಸ್ಟೇಟಸ್ ನನ್ನ ಸೊಸೆ ಏನೇನು ತರ್ಸಾಳ, ನಾವು ಏನೇನು ತಿಂದೀವಿ ಅನ್ನೋದನ್ನೆಲ್ಲನೂ ಫೋಟೋ ಸ್ಟೇಟಸ್ ಇಡ್ತೀನಿ. ಅಲ್ಲೇ ಕುತ್ಕೊಂಡು ಹೊಟ್ಟೆ ಉರ್ಕೊಳ್ಳಿ ಅವರು. ಅಂದರು ಯಮ್ಮ, ಭಾಳ ದಿನ ಆದಮೇಲೆ ಅಷ್ಟರು ಸೇರಿ ಅಡುಗೆ ಮಾಡಿ ಊಟ ಮಾಡ್ತೀವಲ್ಲ, ಎಷ್ಟು ಖುಷಿ ಅನಿಸ್ತೈತಲ್ಲ ಅದೇ. ಮನ್ಯಾಗ ಒಬ್ಬೊಬ್ಬರು ಇದ್ದಿದ್ದು ಬ್ಯಾಸರ ಬಿಟ್ಟಿತ್ತು ನೋಡ್ರಿ ಅಮ್ಮ ನನಗೂ. ಹೌದಾ ಮಾಧವ, ಚಲೋನ ಮಾಡಿದ್ದೀನಿ ನೋಡಿ ನೀನು. ನಮಗೂ ಅಲ್ಲೇ ನಾವು ಅಷ್ಟ ಮಾಡ್ಕೊಂಡು ತಿನ್ನಾಕ ನಮಗೂ ಬ್ಯಾಸರ ಆಗಿತ್ತು. ಇಲ್ಲಾಂದ್ರೆ ಒಬ್ರಿಗೊಬ್ರು ಇರ್ತೀವಲ್ಲ, ಬಡ ಅಡುಗೆನೂ ಮಾಡಿಬಿಡ್ತೀವಿ, ಮಿಕ್ಕಿದೆಲ್ಲ ಕೆಲಸನೂ ಒಬ್ರಿಗೊಬ್ರು ಹಂಚ್ಕೊಂಡು ಮಾಡಿಬಿಟ್ರೆ ಲಘು ಮುಗ್ದು ಹೋಗ್ತೈತಿ ಬಿಡು.
ನಮಗಂತೂ ಅಲ್ಲೇ ನಮ್ಮ ಮನ್ಯಾಗ ನಾವಷ್ಟೇ ಇದ್ದು ಬ್ಯಾಸರ ಆಗಿಬಿಟ್ಟಿತ್ತು. ಇವತ್ತು ಅಷ್ಟು ಸೇರಿದ್ದು ನನಗಂತೂ ಭಾಳ ಖುಷಿ ಆಗ್ಬಿಟ್ಟೈತಿ. ಮಾದಾಚಿಗ ಒಂದು ತಲಿ ಅಂದ್ರೆ ತಲಿ. ಮಾಧವ ಅಡುಗೆನ ಲಘು ಲಘುನ ಮಾಡ್ಬೇಕು. 1 ಗಂಟೆ 1:30 ಅನ್ನಷ್ಟಿಗೆ ಅಡುಗೆ ರೆಡಿ ಇರ್ಬೇಕಂತ ಹೇಳಾರ. ಅಷ್ಟೊತ್ತಿಗೆ ಬೀಗ್ರು ಅವ್ರನ್ನೆಲ್ಲ ಕರ್ಕೊಂಬರ್ತಾರಂತ. ಅದಕ್ಕೆ ಲಘು ಲಘುನ ಎಲ್ಲ ಸೋಸ್ಬಿಡ್ರಿ. ಬಡ ಬಡ ಒಬ್ರು ಮಿಕ್ಸಿಗೆ ಕುತ್ಕೊಂಡು ಅದೇನು ಪೇಸ್ಟ್ ಏನದ ಅದನ್ನ ಮಾಡ್ಕೊಟ್ಬಿಡ್ರಿ. ಇನ್ನೊಂದಿಬ್ಬರು ಒಗ್ಗರಣೆ ಹಾಕಿಬಿಡ್ರಿ, ಮುಗಿದೋಗ್ಬಿಡ್ತೈತಿ ಅಂದಂಗೆ. ರೊಟ್ಟಿ ಈಗ ಮಾಧವ ನಾವು ಒಂದು ಸ್ವಲ್ಪ ತಂದೀವಿ, ಇನ್ನೊಂದು ಸ್ವಲ್ಪ ಬಡಿಬೇಕನ್ನ ರೊಟ್ಟಿ ಬಿಸಿವ. ಯಮ್ಮ ನಮ್ಮ ಮನ್ಯಾಗ ಒಂದು ಸ್ವಲ್ಪ ಅದಾವು, ನಿನ್ನೆ ನಾನು ಒಂದು ಸ್ವಲ್ಪ ಬಡ್ದಿಟ್ಟಿದ್ದೆ. ನಿಜ ಹೇಳ್ಬೇಕಂದ್ರೆ ಒಂದಿಷ್ಟು ಪೇಸ್ಟ್ ಐತಿ. ನಾನು ಅಷ್ಟ ಅಲ್ಲ ಅಂತ ಸ್ವಲ್ಪ ಮಾಡಿದ್ದೆ. ಮತ್ತು ಈಗ ಅಷ್ಟು ಹಾಕಿವೆಲ್ಲ ಎಲ್ಲ ಭಾಳ ಬೇಕಲ್ವೇ ಕೊಬ್ಬರಿದು ಪೇಸ್ಟ್ ಅವೆಲ್ಲ, ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸ್ವಲ್ಪ ಮಾಡ್ಕೊಳಕಂತೀನಿ. ಹ್ಞೂ ನಾ ಮಾಧವ ಒಂದು ಸ್ವಲ್ಪ ಸಾರು ಅವೆಲ್ಲ ಒಂದು ಸ್ವಲ್ಪ ಜಾಸ್ತಿನ ಮಾಡಿದ್ರಾತು. ಈಗೀಗೆ ರಾತ್ರಿಗೆ 2 ಸಲ ಆಗ್ಬಿಡ್ತೈತಲ್ಲ. ಹೌದು, ಮತ್ತು ಯಾರು ರಾತ್ರಿ ಮತ್ತೆ ಮಾಡ್ಕೊಂಡು ಕೂತ್ಕೋತಾರೆ ಬ್ಯಾಸ್ರತ್ತಾಗ. ರಾತ್ರಿಗೇನ ನಾವು ಅಷ್ಟೇ ಇರ್ತೀವಿ, ಬೀಗ್ರ ವಾಪಸ್ ಬರೋದು ಡೌಟ್. ಬಂದಿರ್ಬೇಕಾದ್ರೆ ಬರಲಿ, ಅದ್ರಾಗ ಏನೈತಿ. ಮಾಡೋದಂತೂ ಭಾಳ 2 ಹೊತ್ತಿಗೆ ಆಗಂಗೆ ಮಾಡಿಬಿಡೋಣ್ರಂತ. ಯಮ್ಮ ನಿಮಗೆ ಮತ್ತು ಒಂದು ಸ್ವಲ್ಪ ಇವರಿಗೆ ಈಗ ಅಳಿಯಂದ್ರಿಗೆ ಅವರಿಗೆಲ್ಲ ಕಟಕ್ ರೊಟ್ಟಿ ಏನು ಕೊಡೋದು, ಒಂದಿಟ್ಟು ಬಿಸಿ ರೊಟ್ಟಿನೂ ಮಾಡ್ತೀವಿ. ಅಡುಗೆ ಎಲ್ಲ ಆದಮೇಲೆ ಕುದೀತಿರ್ತೈತಲ್ಲ, ಆವಾಗ ಬಡ ಬಡ ಒಂದು 4 ರೊಟ್ಟಿ ಮಾಡಿಬಿಡ್ತೀವಿ. ನಾನು ಮಾಡಿಬಿಡ್ತೀನಿ, ರಾಧವ ಬೇಯಿಸ್ಬಿಡ್ತಾಳೆ, ಆಗೋಗ್ಬಿಡ್ತೈತಿ. ಒಂದಿಷ್ಟು ಬಿಸಿ ಬಿಸಿ ರೊಟ್ಟಿ ಕೊಟ್ಟು ಆಮೇಲೆ ಬೇಕಾದ್ರೆ ಕಟಕ್ ರೊಟ್ಟಿ ಕೊಟ್ರಾತು. ಸರಿ ತಗೋ ಮಾಧವ, ಹಂಗೆ ಮಾಡಿದ್ರಾತು. ಮತ್ತು ಮುಂದೆ ಊಟ ರೊಟ್ಟಿ ಏನು ಕಮ್ಮಿ ಬೀಳಬಾರ್ದು. ಹ್ಞೂನವ್ವ, ಅದ್ರಾಗ ಭಾಳ ಮಂದಿ ಬರಕ್ಕೆ ಹೊಂತಾರ, ಗಂಡ್ಮಕ್ಳೆಲ್ಲ ಅದಾರ. ಊಟ ಮಾಡೋ ಮುಂದೆ ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾಗುತ್ತೆ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನ ಮಾಡಿದ್ರೆ ಆತತ್ತಾಗ. ಎಲ್ಲದಿರವ ಮನ್ಯಾಗ? ಅಯ್ಯ ಮಂಜವ್ವ ಬಂದಂಗಾದ್ಲು. ಬೀಗ್ರು ಮತ್ತೆ ಯಾರ್ಯಾರು ಬಂದ್ರೇನು? ಮಂಜವ್ವ ಬಾ, ಈ ಕಡೆ ಒಳಗಡೆ ಈ ಕಡೆ ಇದೀವಿ. ಅಲ್ಲದಿರನ ಬಂದೆ. ಆರಾಮದಿ ಯಾಬಿ ಅಮ್ಮ? ಅಮ್ಮರ ಆರಾಮದಿರಿ? ಹ್ಞೂ ರವ, ನಾ ಆರಾಮದಿ ನೋಡು. ನೀವೆಲ್ಲರೂ ಆರಾಮದಿರಲ್ಲ? ಹ್ಞೂ ಬೇ ಅಮ್ಮ, ನಾವು ಆರಾಮದೀವಿ ನೋಡು. ಯಮ್ಮ ಯಾಕೆ ಯಾರೂ ಬರಲಿಲ್ಲ? ನಿಮ್ಮ ಮಗಳು ಮತ್ತು ಕವಿತಾವ ಅವರೆಲ್ಲ ಇದ್ರಲ್ಲ ಮನ್ಯಾಗ, ಅಷ್ಟನ್ನು ಕರ್ಕೊಂಬರ್ಬೇಕಿಲ್ಬಿ ಅಮ್ಮ? ಯವ್ವ ಅವ್ರೇನ ಇವತ್ತು ಅಲ್ಲೇ ಮನ್ಯಾಗ ಅಡುಗೆ ಮಾಡಿಬಿಟ್ಟೈತಿ. ಮತ್ತೇನು ಅದನ್ನು ಬಿಟ್ಟು ಬರೋದಂತಂದು ಅವರು ಇಲ್ಲೇ ಊಟ ಮಾಡ್ತೀವಿ ಅಮ್ಮ. ಯವ್ವ ನೀವು ಅಷ್ಟೇ ಹೋಗಿ ಬಂದುಬಿಡ್ರಿ ಅಂತಂದ್ರೆ ಅದಕ್ಕೆ ನಾನಷ್ಟೇ ಬಂದೆ. ಅಲ್ಲ, ಮನ್ಯಾಗ ಮಾಡಿದ ಅಡುಗೆ ಅದೇನು ಕೆಡ್ತೈತನ? ರಾತ್ರಿಗೆ ಬೇಕಾದ್ರೆ ಉಣ್ಣಾಕ್ ಬರ್ತಿತ್ತು, ಕರ್ಕೊಂಬರ್ಬೇಕಿಲ್ಲ. ಅಷ್ಟು ಸೇರಿದ್ವಿ, ಚಲೋ ಆಕಿತ್ತು. ಅವರಿಗೆ ಮಂದ್ಯಾಗ ಸೇರ ಚಾಳಿ ಇಲ್ಲಲ್ಲ, ಅದಕ್ಕೆ ಬರೋಂಗಿಲ್ಲ ಅಂತವು. ಇರಲಿ ಬಿಡು, ಬರಲಿಲ್ಲ ಅಂದ್ರೆ ಏನಾಯ್ತು. ನಾನು ನನ್ನ ಅಳಿಯ ಆಮೇಲೆ ನನ್ನಿಬ್ಬರು ಮೊಮ್ಮಕ್ಕಳು ಅಷ್ಟು ಬಂದೀವಲ್ಲ. ಯವ್ವ ಸಾಕಾಗಿಲ್ಲ ನೀನು? ಸರಿ ಆತು ಬಾ, ನೀನಾರ ಬಂದಿಲ್ಲ ಬಾ, ನಾನು ನಿನ್ನನ್ನು ಕಾಯ್ಕೊಂತ ಕುಂತಿದ್ದೆ ನೋಡು. ಹೌದನ? ಚಲೋ ಆತು ಬಿಡು. ನನಗೂ ಮನ್ಯಾಗ ಕುಂತು ಬೇಸರಾಗಿತ್ತು. ಅದು ಅಲ್ದ ನಮ್ಮ ಲಲಿತವ್ವ ಸವಿತವ್ವ ಮನೆಯಾಗಿಲ್ಲ ಅಂದ್ರೆ ಹೊತ್ತೋಗಂಗಿಲ್ಲ. ಇವರಿಬ್ಬರು ಗಂಡಂದ್ರೆ ನಮ್ಮ ಮೊಮ್ಮಕ್ಕಳು ಅದಾರಲ್ಲ ಚಂದ್ರು ಕೃಷ್ಣ, ಮನ್ಯಾಗ ನಿಲ್ಲಂಗಿಲ್ಲ ಅಂತಾರೆ. ಹೆಂಡತಿಯರಿದ್ದಾಗ ಮನ್ಯಾಗ ಇರ್ತಿದ್ರು, ಮನ್ಯಾಗ ಹೆಂಡತಿಯರಿಲ್ಲ ಅನ್ನೋದ ತಡ ಬರೇ ಹೊರಗಡೆ ಹೋದೆ ಹೊಲಕ್ಕೆ ಹೋದೆ ಹಂಗೆ ಮಾಡ್ತಾರೆ, ಮನ್ಯಾಗಿರೋದೇ ಇಲ್ಲ. ನನಗಂತೂ ಕೆಟ್ಟ ಬೇಸರ ಆಗಿಬಿಟ್ಟಿತ್ತು. ಅದು ಅಲ್ದ ನಮ್ಮ ಲಲಿತವ್ವನ ಕೈಯಿಂದ ಸವಿತವ್ವನ ಕೈಯಿಂದ ಊಟ ಮಾಡಿ ಅವ್ರ ಕೈ ರುಚಿ ತಿಂದು ನಮ್ಮ ಮಗಳದು ಕೈ ರುಚಿ ನನಗಂತೂ ಸೇರಾವಲ್ದೆ. ನನ್ನ ಮಗಳಿಗಂತೂ ಅಡುಗೆನ ಮಾಡಕ್ಕೆ ಬರೋಂಗಿಲ್ಲ. ಅಂತದ್ರಾಗ ನೀವು ಊಟಕ್ಕೆ ಕರೆದ್ರಲ್ಲ, ನಾನಂತೂ ಫುಲ್ ಖುಷಿಯಾಗಿ ಬಂದೀನಿ ನೋಡು. ಅದು ಅಲ್ದ ಒಬ್ಬಕ್ಕೆ ಒಂಟಿ ಹೋಗಿ ಥರ ಕುಂತು ಬೇಸರ ಆಗ್ಬಿಟ್ಟಿತ್ತು ನನಗೂ. ನಿಮ್ಮೆಲ್ಲರ ಜೊತೆ ಸೇರಿ ಆರಾಮ್ ಕುತ್ಕೊಂಡು ಮಸ್ತ್ ಪಂಟ್ ಹೊಡೆದು ಊಟ ಗೀಟ ಮಾಡ್ಕೊಂಡು ಒಮ್ಮಿಗೆ ರಾತ್ರಿ ಕಡೆ ಹೋದ್ರಾತಂತ ಬಂದೀನಿ ನೋಡವ ನಾನಂತೂ. ಅಯ್ಯೋ ಯಮ್ಮ, ರಾತ್ರಿ ಕಡೆ ಎದಕ್ಕೆ ಹೋಗಿವಿ? ಆರಾಮ್ ನಾಳೆ ಬೆಳಗ್ಗೆ ಗೆದ್ದು ಹೋಗಂದ್ರೆ ಅಂತಗೋ, ಏನು ಅವಸರ ಇಲ್ಲ. ಬಾಬಿಯಮ್ಮ, ಸವಿತಾ ಕುರ್ಚಿ ತಂಬೋಗು ಅಮ್ಮಗ. ಬೇಡವ ಬೇಡ, ಕುರ್ಚಿ ಗಿರ್ಚಿ ಏನು ಬೇಡ. ಆರಾಮ ನೆಲಕ್ಕೆ ತಣ್ಣ ಕುತ್ಕೋತೀನಿ, ಏನಾಗಲ್ಲ. ಏನು ಮನ್ಯಾಗ ಏನು ಅಡುಗೆ ರೆಡಿ ಆಕೈತಿ ಇವತ್ತು? ಏನು ಯಾವ ಸೊಪ್ಪು ಇಲ್ಲ, ಏನಿಲ್ಲ. ಉಳ್ಳಾಗಡ್ಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಐತಿ. ಏನು ಮಾಡಕೊಂತೀರಿ ಅಡುಗೆನ? ಯಮ್ಮ, ಅಪ್ಪ ಮತ್ತು ಕಾಕ ಹೋಗಿ ಮಟನ್ ಚಿಕನ್ ಮೀನ ಎಲ್ಲನೂ ತೊಗೊಂಬಂದಾರ. ಇವತ್ತು ಮಸ್ತ್ ಊಟ ಹೊಡೋದು ಬಿಡಂದ್ರೆ ಅಂತಗೋವೇ. ಬಾ 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 ಬಾ, ಅದಕ್ಕೆ ಅಂತೀನಿ ನಾನು ಎಲ್ಲರೂ ಇಷ್ಟು ಕುಲು ಯಾಕದಾರಂತಂದು. ಹ್ಞೂ ಬೇ ಅಮ್ಮ, ಮಗಳು ಭಾಳ ದಿನದ ಮೇಲೆ ಮನೆಗೆ ಬಂದಿಲ್ಲಲ್ಲ, ಆಕೆಗೆ ಇಷ್ಟ ಅಂತಂದು ನಮ್ಮ ಮನ್ಯಾಗ ನನ್ನ ಗಂಡ ತೊಗೊಂಬಂದ. ಲಲಿತವ್ವ ಭಾಳ ದಿನಕ್ಕೆ ಬಂದಾಳಂತ ಇದು ಶಾಮಣ್ಣರು ಅವರು ತಂದಿದ್ರ. ಮತ್ತು ಅಲ್ಲಿ ಇಲ್ಲಿ ಏನು ಮಾಡೋದು, ಒಂದ ಕಡೆ ಮಾಡಿ ಅಷ್ಟು ಊಟ ಮಾಡಿದ್ರಾತಂತ ನಾನು ಹೇಳಿದೆ. ಹಾಗಾಗಿ ಇಲ್ಲೇ ಅಡುಗೆ ಮಾಡಕ್ಕಂತೀವಿ ನೋಡ್ರಿ. ಭಾರಿ ಚಲೋ ಕೆಲಸ ಮಾಡಿದ್ದೀನಿ ನೋಡು ಮಾಧವ. ನಾನಂತೂ ಬೇಷ್ ಅಂತೀನಿ ನೋಡು. ನಿಜ ಮನ್ಯಾಗ ನಾವು ಕುತ್ಕೊಂಡು ಬ್ಯಾಸರ ಆಗ್ಬಿಟ್ಟಿತ್ತು ನನಗಂತೂ. ಲಲಿತವ್ವ ಸವಿತವ್ವ ಮನ್ಯಾಗಿಲ್ಲ ಅಂದಿದ್ದಕ್ಕೆ ನನಗಂತೂ ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತು ನೋಡುವ. ಇವತ್ತು ನೀವು ಕರೆದಿದ್ದು ಭಾಳ ಚಲೋ ಆತಿತ್ತಾಗ ಬಂದಿದ್ದಕ್ಕೆ ನಿಮ್ಮೆಲ್ಲರ ಜೊತೆ ಕುತ್ಕೊಂಡು ಮಾತಾಡಿದ್ರೆ ಇಷ್ಟು ಸಮಾಧಾನ ಅನ್ನಿಸ್ತೈತಿ. ಎಲ್ಲದಕ್ಕೂ ನಾವು ಕರಿಬೇಕನ್ಲಿ, ನಿನ್ಗೆ ಯಾವಾಗ ಅನಿಸ್ತೈತೆ ಅವಾಗ ಬರ್ಬೇಕಪ್ಪ ಈ ಕಡೆ. ಏನು ಮಾಡೋದು ಬೇಡ, ಅಲ್ಲಿಂದ ನಡ್ಕೊಂಬರಾಕ ಬ್ಯಾಸರ, ಕಾಲೆಲ್ಲ ನೋವು ಬಂದುಬಿಡ್ತೈತಾ. ಹಾಗಾಗಿ ಮತ್ತೆ ಏನು ಹೋಗೋದು ಬೇಡ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಅಲ್ಲ, ಚಂದ್ರುಗಾರ ಕೃಷ್ಣಗಾರ ಹೇಳಿದ್ರೆ ಯಾರ್ದಾರ ಗಾಡಿ ಇಸ್ಕೊಂಡು ಇಲ್ಲ ತಮ್ಮ ಗಾಡಿಯಾಗಾರ ನಿನ್ನ ಕರ್ಕೊಂಬಂದು ಬಿಡ್ತಾರವ. ಅಷ್ಟು ಬಿಡಂಗಿಲ್ಲ ಅಂತಾರನೋ ಅವರು. ನಿಂಗೆ ಬ್ಯಾಸರ ಆತಂದ್ರೆ ಹಂಗೆ ಹೇಳು, ಅವ್ರು ಕರ್ಕೊಂಬಂದು ಬಿಡ್ತಾರೆ. ಆಯ್ತು ತಗೋ, ಮುಂದಿನ ಸಲ ಹಂಗೆ ಮಾಡ್ತೀನಿ. ಕುತ್ಕೋಬೇಯಮ್ಮ, ಚಾ ಮಾಡ್ಕೊಂಬರ್ತೀನಿ ಕುಡಿ ಅಂತ್ರಂತ.
ಯವ್ವ ಚಾಗಿ ಏನು ಬೇಡ, ಅಡಿಗೆಗೆ ತಯಾರಿ ನಡೆಸ್ರಿ, ಮತ್ತೆ ಹೊತ್ತಾಕೈತಿ. ಬೇಡ, ಈಗ ಏನು ಮನ್ಯಾಗ ಚಹಾ ಕುಡ್ದೆ ನಾವು ಮುಂಜಾನೆ, ಮತ್ತೆ ಪದೇ ಪದೇ ಚಹಾ ಕುಡಿದ್ರೆ ಒಂಥರ ತ್ರಾಸ ಹಾಕುದು ಬರ್ತೈತಿ. ಅದಕ್ಕೆ ಬೇಡವ, ನಾನು ಹೊಟ್ಟೆ ಖಾಲಿ ಮಾಡ್ಕೋತೀನಿ. ಭಾಳ ದಿನ ಆಗೈತಿ ನಾನು ಈ ಥರ ಊಟ ಮಾಡಿ ಎಲ್ಲ ಜೊತೆ ಕುತ್ಕೊಂಡು. ಈಗೇನು ಬೇಡವ, ನೀವು ಅಡಿಗೆ ಕೆಲಸ ನಡೆಸ್ರಿ. ಸರಿ ಆದ್ವಿ ಅಮ್ಮ.